ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ. ಇವತ್ತು ಏನಪ್ಪ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ಡಿಪಾರ್ಟ್ಮೆಂಟ್ ಕಡೆಯಿಂದ ಮೊನ್ನೆ 1 ಮಂತ್ ಕೆಳಗೆ ನಿಮಗೆ 702 ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದ್ರೆ ಆಯಿತಾ. ಅಪ್ಲಿಕೇಶನ್ ಕರೆದಾಗ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರ ಆಯಿತಾ. ಹಾಕಿದಾದಮೇಲೆ ಇವತ್ತು ಏನಪ್ಪ ಅಂದರೆ ಆ ಅಪ್ಲಿಕೇಶನ್ ಹಾಕಿರುವ ಕಾರಣ ನಿಮಗೆ ಇವತ್ತು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಇವತ್ತು ಲಿಂಕನ್ನು ಬಿಟ್ಟಿದ್ದಾರೆ. ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಒನ್ ಟೈಮ್ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಇದು ಕರ್ನಾಟಕದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆನಾ. ಇದು ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಆಯಿತಾ. ಸೆಲೆಕ್ಷನ್ ಅಪ್ಲೋಡ್ ಎಕ್ಸಾಮ್ ಟೈಪ್ ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ರು. ಓಕೆನಾ. ನಿಮ್ದು ಯಾವ ಎಕ್ಸಾಮ್ ಅಪ್ಲೈ ಮಾಡ್ತೀರಾ ಎಕ್ಸಾಮ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಿಮ್ಮದು ಅಪ್ಲಿಕೇಶನ್ ನಂಬರ್ ಐತಲ್ಲ, ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಅಪ್ಲೈ ಮಾಡಿ. ಅದಾದಮೇಲೆ ನಿಮ್ಮದು ಅಭ್ಯರ್ಥಿ ಹೆಸರು ಆಯಿತಾ, ನೀವೇನು ಅಭ್ಯರ್ಥಿ ಹೆಸರು ಕೊಟ್ಟಿರ್ತೀರ ಆ ಅಭ್ಯರ್ಥಿ ಹೆಸರು ನೀವು ಕಂಪ್ಲೀಟಾಗಿ ಇಲ್ಲಿ ಹಾಕಬೇಕು. ಅದಾದಮೇಲೆ ಇಲ್ಲಿ ಕೊಟ್ಟಿರೋ ಕ್ಯಾಪ್ಷನ್ನ ಹಾಕಬೇಕು. ಹಾಕಿದ ಮೇಲೆ ನಿಮಗೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ನಿಮ್ದು ಯಾವ ಎಕ್ಸಾಮ್ ಸೆಂಟ್ರು ಡೇಟ್ ಯಾವಾಗ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡ್ಮೇಲೆ ಆಮೇಲೆ ನಿಮ್ಮ ಎಕ್ಸಾಮ್ ಸೆಂಟ್ರು ನಿಯರ್ 4 ಡೇಸ್ ಇಲ್ಲ 2 ಡೇಸ್ ಬಿಫೋರ್ ಇದ್ದಾಗೆ ನೀವು ಎಕ್ಸಾಮ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ. ಅಲ್ಲಿವರೆಗೆ ನಿಮಗೆ ಎಕ್ಸಾಮ್ ಅಡ್ಮಿಷನ್ ಟಿಕೆಟು ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ಯಾವುದೇ ಥರ ಅಲೋ ಮಾಡೋಲ್ಲ. ಹಾಗಾಗಿ ನಿಮಗೆ ಇವತ್ತು ಚೆಕ್ ಮಾಡ್ಕೊಳ್ಳಿ ನಮ್ಮದು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬಿದ್ದಿದೆ, ನಮ್ಮದು ಯಾವ ಊರಲ್ಲಿ ಬಿದ್ದಿದೆ, ಆಮೇಲೆ ಟೈಮಿಂಗ್ ಯಾವಾಗಿದೆ ಮತ್ತು ಯಾವ ಡೇಟ್ಗೆ ನಮ್ಮದು ಎಕ್ಸಾಮ್ ಡೇಟ್ ಅಲಾಟ್ ಆಗಿದೆ ಅಂತಂದು ಕರೆಕ್ಟಾಗಿ ಚೆಕ್ ಮಾಡಿ. ಓಕೆನಾ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಕೆ ಡಿಪಾರ್ಟ್ಮೆಂಟ್ ಕಡೆಗೆ ಏನೋ 702 ಪೋಸ್ಟಿಗೆ ಏನೋ ಅಪ್ಲೈ ಮಾಡಿದರೆ ನೀವು ಆ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ. ಅವರು ಕೂಡ ಈ ವಿಡಿಯೋನ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ. ಓಕೆನಾ. ನೀವೆಲ್ಲ ತುಂಬ ವರ್ಷಗಳಿಂದ ಕನ್ನಡ ಎಕ್ಸಾಮ್ ಓದ್ತಾ ಇದ್ದೀರಾ. ಹಾಗಾಗಿ ಇದು ಕೊನೆಯ ಚಾನ್ಸ್ ಅಂದ್ಕೊಂಡು ಕರೆಕ್ಟಾಗಿ ಓದಿಕೊಂಡು ಕರೆಕ್ಟಾಗಿ ಎಕ್ಸಾಮ್ನ ಬರೀರೋಕ್ಕೆ. ತುಂಬ ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ ಬಿಟ್ಟಿಲ್ಲ. ಹಾಗಾಗಿ ಇವತ್ತು ಈಗ ನೀವು ಅಪ್ಲಿಕೇಶನ್ ಆಗಿ 1 ಮಂತ್ ಒಳಗೆ ಎಕ್ಸಾಮ್ ನಡೆಸ್ತಾರೆ. ಓಕೆನಾ. ಅವ್ರು ಹೇಳಿದ್ರು ಜನವರಿ ಮಂತ್ ಒಳಗೆ ಇಲ್ಲ ಫೆಬ್ರವರಿ ಮಂತ್ ಒಳಗೆ ನಡೆಸಿದ್ರು ಅಂತ ಹೇಳಿದರು. ಆದರೆ ಇವು ನೋಡಿದರೆ ಆಲ್ರೆಡಿ ಡಿಸೆಂಬರ್ ಮಂತ್ ಒಳಗೆ ನಿಮಗೆ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಹಾಗಾಗಿ ಒನ್ ಟೈಮು ಕರೆಕ್ಟಾಗಿ ಈಗಿಂದ ಸೀರಿಯಸ್ ಆಗಿ ಇನ್ನೊಂದು 15 ಡೇಸ್ ಇರುತ್ತೆ ಎಕ್ಸಾಮ್ಗೆ. ಕರೆಕ್ಟಾಗಿ ಸೀರಿಯಸ್ ಅಂದರೆ ಓದ್ಕೊಂಡು. ಓಕೆನಾ. ಈ ವಿಡಿಯೋ ಇದು ಏನಪ್ಪ ಅಂದರೆ ಈ ಡೌನ್ಲೋಡ್ ಮಾಡೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಹೋಗಿ ಜಾಯ್ನ್ ಆಗಿ ಈ ಲಿಂಕಿಂದ ನಿಮ್ಮದು ಅಡ್ಮಿಟ್ ಕಾರ್ಡು ನಿಮ್ಮ ಸಿಟಿಯಲ್ಲಿ ಬಿದ್ದಿದೆ, ಯಾವ ಡೇಟಲ್ಲಿ ಬಿದ್ದಿದೆ ಒನ್ ಟೈಮ್ ಚೆಕ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡಿ. ಓಕೆನಾ. ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ. ಓಕೆ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋ ಕೊನೆಗೆ ತನಕ ನೋಡ್ತಾಯಿರಿ. ಓಕೆನಾ. ನೋಡೋದಕ್ಕಾಗಿ ಧನ್ಯವಾದಗಳು.